ಕುದುರೆಮುಖ. ಕಿರಿದಾದ ಬೆಟ್ಟಗಳ ಕಾಡಿನ ಕವಲುದಾರಿಯಲ್ಲಿ ನಡೆದು ಸಾಗಿದರೆ ಪಕ್ಕದಲ್ಲೇ ಜುಳುಜುಳು ಹರಿಯುವ ಶುದ್ಧ ತಿಳಿನೀರಿನ ಜರಿಗಳು, ವಿಶಾಲವಾದ ಹಾಗೂ ಸುಂದರವಾದ ಪರ್ವತ ಶ್ರೇಣಿಗಳು, ಎಲ್ಲೆಡೆ ಕಾಣುವ ಹಸಿರು ಹುಲ್ಲು ಗಿಡ ಮರಗಳು ಮತ್ತು ಚಿಲಿಪಿಲಿ ಕೂಗುವ ಪಕ್ಷಿ ಸಂಕುಲಗಳು, ಗುಹೆಗಳು, ಕಂದಕ, ಹಳ್ಳ ಕೊಳ್ಳ ಮತ್ತು ಚಿಕ್ಕ ದೊಡ್ಡ ಬೆಟ್ಟಗಳಿಂದ ಕೂಡಿವೆ. ಈ ಸುಂದರವಾದ ಗಿರಿಧಾಮವು ಚಿಕ್ಕಮಗಳೂರಿನಿಂದ ಕೇವಲ 65 ಕಿಲೋಮೀಟರ್ ದೂರದಲ್ಲಿರುವ ಒಂದು ಅದ್ಭುತವಾದ ಪ್ರವಾಸಿ ತಾಣ. ಬೆಂಗಳೂರಿನಿಂದ ಸರಿಸುಮಾರು 340 ಕಿಲೋಮೀಟರ್ ದೂರದಲ್ಲಿದ್ದು, ವಾರಾಂತ್ಯದ ಸಮಯದಲ್ಲಿ ಕುಟುಂಬ ಸಮೇತವಾಗಿ ಭೇಟಿ ನೀಡಲು ಸೂಕ್ತವಾದ ಪ್ರವಾಸಿ ತಾಣವಾಗಿದೆ. ಆಹ್ಲಾದಕರವಾದ ಈ ತಾಣದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಇದ್ದು, ಇಲ್ಲಿಗೆ ರಾಜ್ಯದ ಪ್ರವಾಸಿಗರೇ ಅಲ್ಲದೆ ಭಾರತದ ಮೂಲೆ ಮೂಲೆಗಳಿಂದ ಕರ್ನಾಟಕದ ಕುದುರೆಮುಖವನ್ನು ಭೇಟಿ ನೀಡಲು ಬಯಸುತ್ತಾರೆ. ನೀವು ಕುದುರೆಮುಖಕ್ಕೆ ಪ್ರವಾಸ ಕೈಗೊಂಡಿದ್ದರೆ ಭೇಟಿ ನೀಡಲೇಬೇಕಾದ ಪ್ರವಾಸಿ ಸ್ಥಳಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ತಂದಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ದಟ್ಟವಾದ ಕಾಡುಗಳು, ವನ್ಯಜೀವಿಗಳಿಂದ ಸಮೃದ್ಧವಾಗಿರುವ ಪ್ರದೇಶವಾಗಿದೆ. ಈ ದಟ್ಟ ಅರಣ್ಯದಲ್ಲಿ ಚಿರತೆ, ಹುಲಿ, ಅಳಿವಿನಂಚಿನಲ್ಲಿರುವ ಸಿಂಹದ ಬಾಲದ ಮಕಾಕ್, ಲಾಂಗೂರ್, ಚುಕ್ಕೆ ಜಿಂಕೆ, ಬಗಳುವ ಜಿಂಕೆ, ಸೋಮಾರಿ ಕರಡಿ, ಘೌರ್, ಸಾಂಬಾರ್, ದೈತ್ಯ ಹಾರುವ ಅಳಿಲುಗಳು ಮತ್ತು ಇನ್ನೂ ಅನೇಕ ಪ್ರಾಣಿಗಳು ಈ ಅರಣ್ಯದಲ್ಲಿ ಕಂಡುಬರುತ್ತವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡುವ ಸಮಯ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಕುದುರೆಮುಖ ಟ್ರೆಕ್. ಶೋಲಾ ಕಾಡುಗಳಿಂದ ಹಿಡಿದು ಹರಿಯುವ ತೊರೆಗಳು ಮತ್ತು ಬೆಟ್ಟಗಳವರೆಗೆ ಸಾಗುವ ಮಾರ್ಗದಲ್ಲಿ ಅಸಂಖ್ಯಾತ ಭೂ ದೃಶ್ಯಗಳು ಈ ಚಾರಣದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿದೆ. ಕುದುರೆಮುಖ ತನ್ನ ಪಶ್ಚಿಮ ಘಟ್ಟಗಳ ಸೌಂದರ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿದೆ. ಸಮುದ್ರ ಮಟ್ಟದಿಂದ 1894 ಮೀಟರ್ ಎತ್ತರದಲ್ಲಿರುವ ಕುದುರೆಮುಖ ಶಿಖರವು ಚಾರಣಿಗರು ಮತ್ತು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ. ಜನತಾ ಮಾರುಕಟ್ಟೆ. ಜನತಾ ಮಾರುಕಟ್ಟೆ ಕುದುರೆಮುಖ ಕರ್ನಾಟಕದ ರಾಜ್ಯದಲ್ಲಿ ಇರುವ ಒಂದು ಪ್ರಮುಖ ಪ್ರಕೃತಿ ಪ್ರೇಮಿಗಳ ತಾಣ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿದೆ. ಕುದುರೆಮುಖದಲ್ಲಿರುವ ಜನತಾ ಮಾರುಕಟ್ಟೆಯು ಚಿಕ್ಕ ಆದರೆ ಆಕರ್ಷಕ ಪಟ್ಟಣದ ಪ್ರಮುಖ ಶಾಪಿಂಗ್ ಜಿಲ್ಲೆಯಾಗಿದೆ. ಇದನ್ನ ಮೊದಲು ಭದ್ರಾ ಮಾರುಕಟ್ಟೆ ಎಂದು ಕರೆಯಲಾಗುತ್ತಿತ್ತು. ಕದಂಬಿ ಜಲಪಾತ. ಕದಂಬಿ ಜಲಪಾತ ಕುದುರೆಮುಖದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸಮೀಪದಲ್ಲೇ ಇದೆ. ಈ ಜಲಪಾತವು ಪ್ರಕೃತಿ ಪ್ರೇಮಿಗಳು ಮತ್ತು ಫೋಟೋಗ್ರಫಿ ಹವ್ಯಾಸಿಗಳು ಬಹಳ ಇಷ್ಟಪಡುವ ಸ್ಥಳವಾಗಿದೆ. ಕದಂಬಿ ಜಲಪಾತವು ಸುಮಾರು 200 ಅಡಿಗಳಷ್ಟು ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವುದರಿಂದ ಈ ಜಲಪಾತವು ಇನ್ನೂ ಅದ್ಭುತವಾದ ಸುಂದರ ದೃಶ್ಯವನ್ನು ಸೃಷ್ಟಿಸುತ್ತದೆ. ಈ ಜಲಪಾತವು ಟ್ರೆಕ್ಕಿಂಗ್ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸುವ ಹವ್ಯಾಸಿಗಳಿಗೆ ಆದರ್ಶ ಸ್ಥಳ.